ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿರುವ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಮಾಡಲ್ S25 ಅಲ್ಟ್ರಾ ನಮ್ಮ ಬಳಿ ಇದೆ. ಈ ಫೋನ್ ಸ್ಯಾಮ್ಸಂಗ್ S24 ಅಲ್ಟ್ರಾಗಿಂತ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ ಮತ್ತೆ ತುಂಬಾ ಚೇಂಜಸ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಈ ಫೋನಲ್ಲಿ ಸಿಗುವಂತ AI ಫೀಚರ್ಸ್ ನಿಮಗೆ ಬೇರೆ ಯಾವ ಬ್ರ್ಯಾಂಡ್ ಫೋನಲ್ಲೂ ಸಿಗೋದಿಲ್ಲ. ಈ ಫೋನ್ನ ಫೀಚರ್ಸ್ ತಿಳ್ಕೊಂಡ್ರೆ ನೀವು ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಈ ಫೋನ್ನ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಆರ್ಕಿಟೆಕ್ಟ್ 2.0. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಮೊದಲು ಈ ಫೋನ್ನ ಬಾಕ್ಸ್ನಲ್ಲಿ ನಿಮಗೆ ಸ್ಯಾಮ್ಸಂಗ್ S25 ಅಲ್ಟ್ರಾ ಸ್ಮಾರ್ಟ್ ಫೋನ್ ಸಿಗುತ್ತೆ ಮತ್ತು ಬಾಕ್ಸ್ನ ಒಳಗಡೆ ಒಂದು ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯಲ್, ಟೈಪ್ C to C ಕೇಬಲ್, ಇಷ್ಟು ಪ್ರಾಡಕ್ಟ್ಗಳು ಈ ಬಾಕ್ಸ್ನಲ್ಲಿ ನಿಮಗೆ ಸಿಗುತ್ತೆ. ಅಡ್ಯಾಪ್ಟರ್ ಮತ್ತು ಬ್ಯಾಕ್ ಕೇಸ್ ಈ ಬಾಕ್ಸ್ನಲ್ಲಿ ಸಿಗಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಕಳೆದ 1 ವರ್ಷದಿಂದ ನಾನು ಸ್ಯಾಮ್ಸಂಗ್ S24 ಅಲ್ಟ್ರಾ ಯೂಸ್ ಮಾಡ್ತಾ ಇದ್ದೀನಿ. S25 ಅಲ್ಟ್ರಾ ಯೂಸ್ ಮಾಡೋಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಬನ್ನಿ ಯೂಸ್ ಮಾಡೋಣ. ಈ ಫೋನ್ನ ಕೈಯಲ್ಲಿ ಹೋಲ್ಡ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಫೀಲ್ ಬರುತ್ತೆ. ಕಳೆದ 2 ರಿಂದ 3 ವರ್ಷಗಳಿಂದ ಅಲ್ಟ್ರಾ ಸೀರೀಸ್ನಲ್ಲಿ ಶಾರ್ಪ್ ಎಡ್ಜಸ್ನ ಪ್ರೊವೈಡ್ ಮಾಡ್ತಿದ್ರು, ಬಟ್ ಈ ಫೋನ್ನಲ್ಲಿ ಕರ್ವ್ ಎಡ್ಜಸ್ನ ಕೊಟ್ಟಿದ್ದಾರೆ. ಈ ಫೋನ್ ಮಾತ್ರ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಫೋನ್ 4 ಕಲರ್ ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. ಈ ಕಲರ್ ಟೈಟಾನಿಯಂ ಸಿಲ್ವರ್ ಬ್ಲೂ. ಇನ್ನೂ ಉಳಿದ 3 ಕಲರ್ ನೋಡೋದಾದರೆ ಟೈಟಾನಿಯಂ ಗ್ರೇ, ಟೈಟಾನಿಯಂ ಬ್ಲ್ಯಾಕ್ ಮತ್ತು ಟೈಟಾನಿಯಂ ವೈಟ್ ಸಿಲ್ವರ್ ಕಲರ್ನಲ್ಲಿ ಈ ಫೋನ್ ಲಾಂಚ್ ಆಗಿದೆ. S24 ಅಲ್ಟ್ರಾ ಕಂಪೇರ್ ಮಾಡಿದ್ರೆ S25 ಅಲ್ಟ್ರಾ ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಟ್ ಫೀಲ್ ಮಾತ್ರ ತುಂಬ ಕ್ರೇಜಿ ಆಗಿದೆ. ಇದರಲ್ಲಿ ಟೈಟಾನಿಯಂ ಫ್ರೇಮ್ ಕೊಟ್ಟಿದ್ದಾರೆ, ಡ್ಯೂಯಲ್ ಟೋನ್ ಫಿನಿಶ್ನ ಹೊಂದಿದೆ. ಇದರ ಬ್ಯಾಕ್ ಸೈಡ್ನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಆರ್ಮರ್ 2 ಇದೆ, ಫ್ರಂಟ್ನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಆರ್ಮರ್ 2 ಇದೆ. S24 ಅಲ್ಟ್ರಾ ಕಂಪೇರ್ ಮಾಡಿದ್ರೆ S25 ಅಲ್ಟ್ರಾ ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಟ್ ಫೀಲ್ ಮಾತ್ರ ತುಂಬ ಕ್ರೇಜಿ ಆಗಿದೆ. ಈ ಕರ್ವ್ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಫೋನ್ನ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಅಪ್ಪರ್ ಸೈಡ್ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ. ಲೋವರ್ ಸೈಡ್ನಲ್ಲಿ ಡ್ಯೂಯಲ್ ಸಿಮ್ ಕಾರ್ಡ್ ಸ್ಲಾಟ್, ಸ್ಪೀಕರ್, ಟೈಪ್ C ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್ ಮತ್ತು S ಪೆನ್ ಇದೆ. ಬಟ್ ಈ S ಪೆನ್ನ ಸ್ವಲ್ಪ ಡಿಗ್ರೇಡ್ ಮಾಡಿದ್ದಾರೆ. ಯಾಕಂದರೆ S24 ಅಲ್ಟ್ರಾ S ಪೆನ್ನಲ್ಲಿ ವಿಡಿಯೋ ರೆಕಾರ್ಡ್ ಬಟನ್ ಆಪ್ಷನ್ ಇತ್ತು. ಏರ್ ಗೆಸ್ಟರ್ ಮತ್ತು ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಮಾಡ್ಬೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ರಿಮೂವ್ ಮಾಡಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಪ್ಲೇನ್ ಇದೆ. ಇದರ ಕ್ಯಾಮ್ರಾ ಮಾಡೆಲ್ಸ್ ನೋಡಿದ್ರೆ ಸೇಮ್ S24 ಅಲ್ಟ್ರಾ ರೀತಿ ಇದೆ, ಬಟ್ ಕ್ಯಾಮ್ರಾ ರಿಂಗ್ ಮ್ಯಾಟ್ ಬ್ಲ್ಯಾಕ್ ಕಲರ್ನಲ್ಲಿ ಇದೆ. ಈ ಫೋನ್ನ ಡಿಸ್ಪ್ಲೇ ನೋಡೋದಾದರೆ 6.9 ಇಂಚಸ್ ಡೈನಾಮಿಕ್ LTPO AMO LED 2X ಡಿಸ್ಪ್ಲೇ ಇದೆ. HDR10+ ಸಪೋರ್ಟ್ ಆಗುತ್ತೆ. 2600 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ಕೊಟ್ಟಿದ್ದಾರೆ. ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ 1.07 ಬಿಲಿಯನ್ ಕಲರ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಈ ಫೋನ್ನಲ್ಲಿ ಬೆಸಲ್ಸ್ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಈ ಫೋನ್ನ ರೆಸೊಲ್ಯೂಷನ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. S ಪೆನ್ನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಈ ಫೋನ್ ಒಳಗೆ ಹೊರಗೆ ಎರಡೂ ಕಡೆ ತುಂಬ ಬ್ರೈಟ್ ಆಗಿ ಕಾಣುತ್ತೆ. ಇದರ One UI ಸಾಫ್ಟ್ವೇರ್ ಮಾತ್ರ ತುಂಬ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. ಈ ಫೋನ್ನಲ್ಲಿ Android 15 One UI 7 ಸಾಫ್ಟ್ವೇರ್ ಸಿಗ್ತಾ ಇದೆ. UI-ನಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ. ನೋಡ್ಬೋದು, ಲಾಕ್ ಸ್ಕ್ರೀನ್, ಆ್ಯಪ್ಸ್, ಐಕಾನ್ಸ್, ಆನಿಮೇಷನ್ಸ್ನ ಚೇಂಜ್ ಮಾಡಿದ್ದಾರೆ. ನೋಟಿಫಿಕೇಶನ್ ಬಾರ್ ನೋಡೋದಾದರೆ ಲೆಫ್ಟ್ ಸೈಡ್ನಲ್ಲಿ ಸ್ವೈಪ್ ಮಾಡಿದ್ರೆ ನೋಟಿಫಿಕೇಶನ್ ಶೋ ಮಾಡುತ್ತೆ. ರೈಟ್ ಸೈಡ್ನಲ್ಲಿ ಸ್ವೈಪ್ ಮಾಡಿದ್ರೆ ಪ್ಯಾನಲ್ ಶೋ ಆಗುತ್ತೆ. ಬ್ಯಾಟ್ರಿ ಐಕಾನ್ಸ್, ಆ್ಯಪ್ ಐಕಾನ್ಸ್ನ ಚೇಂಜ್ ಮಾಡಿದ್ದಾರೆ. ನೋಡ್ತಾ ಹೋದರೆ ಈ ಫೋನ್ನಲ್ಲಿ ತುಂಬ ಕಸ್ಟಮೈಸ್ಡ್ ಆಪ್ಷನ್ನ ಕೊಟ್ಟಿದ್ದಾರೆ. ವಾಲ್ಪೇಪರ್ಸ್ನ ಕೂಡ ತುಂಬ ಕಸ್ಟಮೈಸ್ ಮಾಡ್ಬೋದು. ಇನ್ನು ಈ ಫೋನ್ಗೆ 7 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರಂತೆ. ಈ ಫೋನ್ನಲ್ಲಿ ಯಾವುದೇ ಅನ್ವಾಂಟೆಡ್ ಆ್ಯಪ್ಸ್ನ ಪ್ರೀ ಇನ್ಸ್ಟಾಲ್ ಮಾಡಿಲ್ಲ. ಈ ಫೋನ್ಗೆ ತುಂಬ AI ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಇದರ ಫೀಚರ್ಸ್ ನೋಡೋದಾದರೆ ಪವರ್ ಬಟನ್ ಹೋಲ್ಡ್ ಮಾಡಿದ್ರೆ ಜಮಿನಿ ಆನ್ ಆಗುತ್ತೆ. ಕಾಲ್ ರೆಕಾರ್ಡ್ನ ಟ್ರಾನ್ಸ್ಕ್ರೈಬ್ ಮತ್ತು ಸಮ್ಮರೈಸ್ ಮಾಡ್ಬೋದು. ಕೀಬೋರ್ಡ್ನಲ್ಲಿ ಅಸಿಸ್ಟ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಅಮೇಜಿಂಗ್ ಫೀಚರ್ ಅಂದರೆ ಅನ್ವಾಂಟೆಡ್ ಸೌಂಡ್ನ ರಿಮೂವ್ ಮಾಡ್ಬೋದು. ನೀವೇನಾದರೂ ಹೊರಗಡೆ ವಿಡಿಯೋ ಮಾಡಿದಾಗ ಬ್ಯಾಕ್ಗ್ರೌಂಡ್ ನಾಯ್ಸ್, ವೆಹಿಕಲ್ ಸೌಂಡ್ನ ರಿಮೂವ್ ಮಾಡ್ಬೋದು. ಹೊಸದಾಗಿ ನೌ ಬ್ರೀಫ್ ಅಂತ ಆಪ್ಷನ್ನ ಕೊಟ್ಟಿದ್ದಾರೆ. ಇದರಲ್ಲಿ ವೆದರ್ ಅಪ್ಡೇಟ್ಸ್ನ ಎಲ್ಲ ಶೋ ಆಗುತ್ತೆ. ಆ್ಯಂಡ್ ಮೇನ್ಲಿ ನಮ್ಮ ಗೂಗಲ್ ಸರ್ಕಲ್ ಟು ಸರ್ಚ್ ಫೀಚರ್ ಇದೆ. ಸ್ಕೆಚ್ ಟು ಇಮೇಜ್ನ ಕೊಟ್ಟಿದ್ದಾರೆ. ಜಸ್ಟ್ ನೀವು ಏನಾದರೂ ಡ್ರಾ ಮಾಡಿ ಜನರೇಟ್ ಮಾಡಿದ್ರೆ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಟೆಕ್ಸ್ಟ್ ಟು ಕಾರ್ಟೂನ್ಸ್ ಪೇಂಟಿಂಗ್ಸ್ ಇದೆ. ಜಸ್ಟ್ ಟೆಕ್ಸ್ಟ್ ಟು ಕಾರ್ಟೂನ್ಸ್ ಅಲ್ಲ, ಫೋಟೋಸ್ ಟು ಕಾರ್ಟೂನ್ಸ್ ಪೇಂಟಿಂಗ್ ಸಹ ಇದೆ. ನಿಮ್ಮ ಫೋಟೋಸ್ನ 3D ಕಾರ್ಟೂನ್ಸ್ ಆ್ಯಂಡ್ ಕಾಮಿಕ್ ಆಗಿ ಕನ್ವರ್ಟ್ ಮಾಡ್ಬೋದು. ಇಷ್ಟೇ ನೀವು ಕಾಲ್ಸ್ ಮಾತ್ರ ಟ್ರಾನ್ಸ್ಲೇಟ್ ಮಾಡ್ಬೋದು, ಬಟ್ ಈಗ ನೀವು ವಾಟ್ಸಪ್ ಕಾಲ್, ಗೂಗಲ್ ಮೀಟ್ ಮತ್ತು ಅದರ್ ಅಪ್ಲಿಕೇಶನ್ಸ್ನಲ್ಲೂ ನೀವು ಕಾಲ್ಸ್ನ ಟ್ರಾನ್ಸ್ಲೇಟ್ ಮಾಡ್ಬೋದು. ನೋಟ್ಸ್ನ ಆಟೋ ಫಾರ್ಮ್ಯಾಟ್ ಆ್ಯಂಡ್ ಸಮರೈಸ್ ಮಾಡ್ಬೋದು. ಇನ್ನೂ ಸಾಕಷ್ಟು ಫೀಚರ್ಸ್ನ ಈ ಫೋನ್ಗೆ ಆ್ಯಡ್ ಮಾಡಿದ್ದಾರೆ. ಈ ಫೋನ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಕೊಟ್ಟಿದ್ದಾರೆ.
ಇದು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಇದು. ಇದರಲ್ಲಿ 23 ಲ್ಯಾಕ್ ಪ್ಲಸ್ ಆಂಥಿತು ಸ್ಕೋರ್ ಇದೆ, 73% CPU ಥ್ರೋಟಲ್ ಇದೆ. ಈ ಫೋನ್ನ ಅಲ್ಟಿಮೇಟ್ ಗೇಮಿಂಗ್ ಫೋನ್ ಅಂತಲೇ ಹೇಳ್ಬೋದು. ಯಾವುದೇ ಗೇಮ್ ಆಗಿರಲಿ ಈ ಫೋನಲ್ಲಿ ಐ ಗ್ರಾಫಿಕ್ಸಲ್ಲಿ ಗೇಮ್ ಆಡ್ಬೋದು. ಈ ಫೋನ್ 90 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ನಾನು ಈ ಫೋನ್ನಲ್ಲಿ 5+ ಅವರ್ಸ್ BGMI ಆಡಿದ್ದೀನಿ. ಲ್ಯಾಗ್ ಅಥವಾ ಓವರ್ ಹೀಟ್ ಆಗೋದಿಲ್ಲ. BGMIನಲ್ಲಿ ಸ್ಮೂತ್ನಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ಸ್ನ ಇಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ಅಲ್ಟ್ರಾ HDRನಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ನ ಇಡ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇನ ಮಾಡ್ಬೋದು. ಈ ಫೋನ್ನಲ್ಲಿ 40% ಲಾರ್ಜರ್ ವೇಪರ್ ಕೂಲಿಂಗ್ ಚೇಂಬರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ VC ಕೂಲಿಂಗ್ ಸಿಸ್ಟಮ್ ಇರೋದ್ರಿಂದ ಈ ಫೋನ್ ಹೀಟ್ ಆಗಲ್ಲ. ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಆರಾಮಾಗಿ ಮಾಡ್ಬೋದು. ರಿಫ್ರೆಶ್ ರೇಟ್ ಅಂತೂ ತುಂಬ ಸ್ಮೂತ್ ಆಗಿದೆ. ಈ ಫೋನ್ 12GB RAM ಪ್ಲಸ್ 256GB ಸ್ಟೋರೇಜ್, 12GB RAM ಪ್ಲಸ್ 512GB ಸ್ಟೋರೇಜ್ ಮತ್ತು 12GB RAM ಪ್ಲಸ್ 1TB ಸ್ಟೋರೇಜ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಈ ಫೋನ್ 1,30,000 ಸ್ಟಾರ್ಟ್ ಆಗ್ತಾ ಇದೆ. ಈ ಫೋನಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. 0 to 100% ಜಸ್ಟ್ 1 ಅವರ್ನಲ್ಲಿ ಚಾರ್ಜ್ ಆಗುತ್ತೆ. 25 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ ಮತ್ತು 4.5 ವಾಟ್ಸ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ರೇಟಿಂಗ್ ಇದೆ. ಅಪ್ ಟು 1.5 ಮೀಟರ್ 30 ನಿಮಿಷ ನೀರಲ್ಲಿ ಇಟ್ಟರೂ ಸಹ ಏನಾಗೋದಿಲ್ಲ. ಬಟ್ ಬೇರೆ ಯಾವ ಫೋನ್ ಕೂಡ ನೀವು ನೀರಿನಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಅಲ್ಟ್ರಾ ಸೀರೀಸ್ ಫೋನ್ನಲ್ಲಿ S Pen ಇಂದ ಅಂಡರ್ ವಾಟರಲ್ಲಿ ಸಹ ಫೋನ್ನ ಯೂಸ್ ಮಾಡ್ಬೋದು. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 200 MP ಮೇನ್ ಕ್ಯಾಮ್ರಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 50 MP 5x ಪೆರಿಸ್ಕೋಪ್ ಕ್ಯಾಮ್ರಾ ಮತ್ತು 10 MP x 3x ಆಪ್ಟಿಕಲ್ ಝೂಮ್ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. S24 ಅಲ್ಟ್ರಾನಲ್ಲಿ 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇತ್ತು, ಬಟ್ ಇದರಲ್ಲಿ 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ಮ್ಯಾಕ್ರೋ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು. ಬ್ಯಾಕ್ ಕ್ಯಾಮ್ರಾದಲ್ಲಿ ನೆಕ್ಸ್ಟ್ ಲೆವೆಲ್ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು. OIS ಇರೋದ್ರಿಂದ ವಿಡಿಯೋಸ್ ಕೂಡ ತುಂಬ ಸ್ಟೆಬಿಲೈಸ್ ಆಗಿ ಇರುತ್ತೆ. ಫೋಟೋಸ್ ತುಂಬ ಡೀಟೇಲಿಂಗ್ ಆಗಿ ಇದೆ, ತುಂಬ ಕ್ಲಾರಿಟಿ ಅಂತಲೇ ಹೇಳ್ಬೋದು. ಈ ಫೋನ್ ಫೋಟೋಸ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ. ಪೋರ್ಟ್ರೇಟ್ ನೋಡೋದಾದರೆ ಇದರಲ್ಲಿ ಕೂಡ ತುಂಬ ಕ್ಲಾರಿಟಿ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು. ನೈಟ್ ಫೋಟೋಗ್ರಫಿ ನೋಡೋದಾದರೆ ಎಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಡ್ರಾಪ್ ಆಗಿದೆ ಅಂತ ಫೀಲ್ ಆಗುವುದಿಲ್ಲ. ಅಷ್ಟು ಪ್ರಾಪರ್ ಆಗಿ ಈ ಕ್ಯಾಮ್ರಾ ಮತ್ತು ಸೆನ್ಸರ್ ಕೆಲಸ ಮಾಡುತ್ತೆ. ವಿಡಿಯೋ ನೋಡೋದಾದರೆ 8K at 30 FPS, 4K at 60 FPS ಬ್ಯಾಕ್ನಲ್ಲಿ ರೆಕಾರ್ಡ್ ಮಾಡ್ಬೋದು. S25 ಅಲ್ಟ್ರಾದಲ್ಲಿ ನಾವು ಇವತ್ತು ವಿಡಿಯೋ ತೆಗಿತಾ ಇದ್ದೀವಿ. ಇದರಲ್ಲಿ 8K ವಿಡಿಯೋಸು ಇದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವು ನೋಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ ತುಂಬ ನ್ಯಾಚುರಲ್ ಆ್ಯಂಡ್ ಎನ್ಹಾನ್ಸ್ಡ್ ಫೋಟೋಸ್ನ ನೋಡ್ಬೋದು. ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರಂಟ್ ಕ್ಯಾಮ್ರಾನಲ್ಲಿ ಫೋಟೋಸ್ ತುಂಬ ವೈಡ್ ಆಗಿ ಇರುತ್ತೆ. ಬ್ಲಾಗರ್ಸ್, ಗೇಮರ್ಸ್ ಯಾರಿಗಾದರೂ ಆಗಿರಲಿ ಇದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಈ ಫೋನ್ನಲ್ಲಿ ಒಂದು ಹೊಸ ವಿಡಿಯೋ ಫೀಚರ್ನ ಕೊಟ್ಟಿದ್ದಾರೆ, ಅದು ಲಾಗ್. ಈ ಫೀಚರ್ನ ಯೂಸ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಕಲರ್ ಗ್ರೇಡಿಂಗ್ ಮತ್ತು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು. S24 ಅಲ್ಟ್ರಾ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ ಇದೆ, ಬಟ್ ಏನಂತ ಚೇಂಜಸ್ ತಂದಿಲ್ಲ. ಈ ಫೋನಲ್ಲಿ ಕರ್ಡ್ ಎಡ್ಜಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಯಾಮ್ಸಂಗ್ S25 ರಿವ್ಯೂ ವಿಡಿಯೋ ಕೂಡ ಮಾಡ್ತಾ ಇದ್ದೀವಿ. ಸೊ ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ರವಿಕುಮಾರ್ ಸೈನಿಂಗ್ ಆಫ್. ಧನ್ಯವಾದಗಳು.